ಅಯೋಧ್ಯೆಯ ರಾಜಕುಮಾರರು ಮತ್ತು ಮಿಥಿಲೆಯ ರಾಜಕುಮಾರಿಯರ ಈ ಅಪೂರ್ವ ಮಿಲನ ಕೇವಲ ಒಂದು ಮದುವೆಯಲ್ಲ, ಅದೊಂದು ದಿವ್ಯ ಇತಿಹಾಸ. ಒಂದೇ ಮಂಟಪದಲ್ಲಿ 4 ಸಹೋದರರ ವಿವಾಹ ನಡೆದ ಆ ಕ್ಷಣ ಎಷ್ಟು ವೈಭವಯುತವಾಗಿತ್ತು. ಜನಕ ಮಹಾರಾಜರು ದಶರಥನ ಮುಂದೆ ಅಂತಹದ್ದೇನು ವಿನಂತಿ ಮಾಡಿಕೊಂಡ್ರು? ಇಡೀ ಅಯೋಧ್ಯೆ ಮಧುವಣಗಿತ್ತಿಯಂತೆ ಸಜ್ಜಾದ ಆ ದೃಶ್ಯ ಕಣ್ಣಿಗೆ ಕಟ್ಟುವಂತಿದೆ. ಹಾಗಾದ್ರೆ ತಡ ಮಾಡೋದಕ್ಕೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಶುಭ ಮುಹೂರ್ತದಲ್ಲಿ ಮಿಥಿಲಾ ನಗರದತ್ತ ಹೊರಟ ಆ ಭವ್ಯ ಮೆರವಣಿಗೆಯನ್ನು ನೋಡುವುದೇ ಒಂದು ಸಂಭ್ರಮವಾಗಿತ್ತು. ದಶರಥ ಮಹಾರಾಜನ ಸೈನ್ಯ ಮತ್ತು ಅತಿಥಿಗಳ ಮೆರವಣಿಗೆ ಮಿಥಿಲೆಯನ್ನು ತಲುಪಿದಾಗ ಅಲ್ಲಿನ ಪ್ರಜೆಗಳು ಅದರ ವೈಭವಕ್ಕೆ ಮಾರು ಹೋದರು. ಇತ್ತ ಅತಿಥಿಗಳನ್ನು ಸ್ವಾಗತಿಸಲು ಮಿಥಿಲೆಯು ಕೂಡ ಸ್ವರ್ಗದಂತೆ ಅಲಂಕೃತವಾಗಿತ್ತು. ಜನಕ ಮಹಾರಾಜನು ತನ್ನ ಸಕಲ ಪರಿವಾರದೊಂದಿಗೆ ನಗರದ ದ್ವಾರದಲ್ಲಿಯೇ ದಶರಥನನ್ನು ಬರಮಾಡಿಕೊಂಡನು. ವಿವಾಹದ ಸಂಭ್ರಮ ಕಲ್ಯಾಣ ಮಂಟಪದಲ್ಲಿ ಕಳೆಗಟ್ಟಿತು. ಈ ಸಂದರ್ಭದಲ್ಲಿ ಜನಕನು ಒಂದು ಅದ್ಭುತ ಪ್ರಸ್ತಾವನೆಯನ್ನು ಮುಂದಿಟ್ಟನು. ರಾಮನಿಗೆ ಸೀತೆಯ ಜೊತೆ ವಿವಾಹ ನಿಶ್ಚಯವಾಗಿದೆ, ಆದರೆ ಈ ಬಾಂಧವ್ಯ ಇಷ್ಟಕ್ಕೆ ಮುಗಿಯಬಾರದು. ನನ್ನ ಇನ್ನೊಬ್ಬ ಪತ್ನಿ ಊರ್ಮಿಳಾ ಮತ್ತು ನನ್ನ ಸಹೋದರನ ಪುತ್ರಿಯರಾದ ಮಾಂಡವಿ ಹಾಗೂ ಶ್ರುತಕೀರ್ತಿಯನ್ನು ರಾಮನ ಸಹೋದರರಿಗೆ ವಿವಾಹ ಮಾಡಿಕೊಡಲು ಇಚ್ಛಿಸುತ್ತೇನೆ ಎಂದನು. ದಶರಥನು ಹರ್ಷದಿಂದ ಈ ಪ್ರಸ್ತಾವನೆಯನ್ನು ಕೂಡಲೇ ಒಪ್ಪಿಕೊಂಡನು. ಹೀಗೆ ರಾಮನು ಸೀತೆಯನ್ನು, ಲಕ್ಷ್ಮಣನು ಊರ್ಮಿಳೆಯನ್ನು, ಭರತ ಮಾಂಡವಿಯನ್ನು ಮತ್ತು ಶತ್ರುಘ್ನ ಶ್ರುತಕೀರ್ತಿಯನ್ನು ವಿವಾಹ ಮಾಡಿಕೊಂಡರು. ಈ 4 ಜೋಡಿಗಳ ವಿವಾಹ ಮಹೋತ್ಸವ ಅತ್ಯಂತ ವೈಭವದಿಂದ ನೆರವೇರಿತು. ವಿವಾಹದ ನಂತರ ದಂಪತಿಗಳು ಅಯೋಧ್ಯೆಗೆ ಹೊರಡುವ ಸಮಯ ಹತ್ತಿರವಾಯಿತು. ಆಗ ಜನಕ ಮಹಾರಾಜನು ವಿನಯದಿಂದ ದಶರಥನ ಕೈ ಹಿಡಿದು, ಮಹಾದೊರೆಯೇ, ನನ್ನ ಪುತ್ರಿಯರ ಮೇಲಿನ ಅತಿಯಾದ ಪ್ರೀತಿಯಿಂದ ನಾನು ಸ್ವಾರ್ಥಿಯಾಗಿ ನಿಮ್ಮ ಮುಂದೆ ಇಟ್ಟ ಪ್ರಸ್ತಾವನೆಗಳನ್ನು ನೀವು ಒಪ್ಪಿಕೊಂಡಿರಿ. ನನ್ನ ಅತಿ ವಿನಯ ಅಥವಾ ತಪ್ಪುಗಳಿದ್ದರೆ ದಯವಿಟ್ಟು ಕ್ಷಮಿಸಿ ಎಂದು ಭಾವುಕನಾದನು. ದಶರಥನು ನಗುನಗುತ್ತಾ ಜನಕನನ್ನು ಆಲಿಂಗಿಸಿ, ಮಹಾರಾಜರೇ, ನಿಮ್ಮಂತಹ ಶ್ರೇಷ್ಠ ಕುಟುಂಬದೊಂದಿಗೆ ಇಷ್ಟೊಂದು ಸಂಬಂಧಗಳನ್ನು ಬೆಳೆಸಲು ನನಗೆ ಅವಕಾಶ ಸಿಕ್ಕಿದ್ದೆ ನನ್ನ ಸೌಭಾಗ್ಯ ಎಂದು ಸಮಾಧಾನಪಡಿಸಿದನು. ನಂತರ ನವ ದಂಪತಿಗಳ ಮೆರವಣಿಗೆ ಅಯೋಧ್ಯೆಯತ್ತ ಸಾಗಿತು. ಅಯೋಧ್ಯೆಯ ಜನರಿಗೆ ಈ ಸುದ್ದಿ ತಿಳಿಯುತ್ತಿದ್ದಂತೆಯೇ ಇಡೀ ನಗರವೇ ಹಬ್ಬದ ಮೋಜಿನಲ್ಲಿ ಮುಳುಗಿತು. ರಸ್ತೆಗಳಲ್ಲಿ ತಳಿರು ತೋರಣಗಳು, ದೀಪಗಳ ಅಲಂಕಾರ ಮತ್ತು ಹೂವಿನ ಹಾಸಿಗೆಗಳನ್ನು ಸಿದ್ಧಪಡಿಸಲಾಯಿತು. ಮುತ್ತೈದೆಯರು ಮಂಗಳಾರತಿಯ ತಟ್ಟೆ ಹಿಡಿದು ದಾರಿಯುದ್ದಕ್ಕೂ ಕಾದು ನಿಂತಿದ್ದರು. ಅತ್ತ ಅರಮನೆಯಲ್ಲಿ ಕೌಸಲ್ಯೆ, ಸುಮಿತ್ರೆ ಮತ್ತು ಕೈಕೇಯಿ ತಮ್ಮ ಸೊಸೆಯರನ್ನು ಬರಮಾಡಿಕೊಳ್ಳಲು ಅತ್ಯಂತ ಉತ್ಸಾಹದಿಂದ ಸಿದ್ಧತೆ ನಡೆಸಿದ್ದರು. ಗುರು ವಸಿಷ್ಠರ ಮಾರ್ಗದರ್ಶನದಂತೆ ನಗರ ಪ್ರವೇಶಿಸುವ ಮುನ್ನ ದಶರಥನು ಶಿವ, ಪಾರ್ವತಿ ಮತ್ತು ಗಣೇಶನ ಪೂಜೆಯನ್ನು ಸಲ್ಲಿಸಿದನು. ಮೆರವಣಿಗೆ ನಗರದೊಳಗೆ ಬರುತ್ತಿದ್ದಂತೆ ಪ್ರಜೆಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತು. ಜನರು ಬಾಲ್ಕನಿಗಳಿಂದ, ಎತ್ತರದ ಜಾಗಗಳಿಂದ ರಾಮ ಮತ್ತು ಸೀತೆಯ ದಿವ್ಯ ಜೋಡಿಯನ್ನು ಕಣ್ತುಂಬಿಕೊಂಡರು. ಅರಮನೆಯ ದ್ವಾರದಲ್ಲಿ ರಾಣಿಯರು ಸೊಸೆಯರಿಗೆ ಆರತಿ ಬೆಳಗಿ ಪ್ರೀತಿಯಿಂದ ಅರಮನೆಯೊಳಗೆ ಬರಮಾಡಿಕೊಂಡರು. ಅಯೋಧ್ಯೆಯಲ್ಲಿ ಇಂದು ಹಬ್ಬವೋ ಹಬ್ಬ. ಈ ವಿವಾಹದೊಂದಿಗೆ ರಾಮಾಯಣದ ಬಾಲಕಾಂಡ ಸುಖಾಂತ್ಯಗೊಳ್ಳುತ್ತದೆ. ಆದರೆ ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ. ಇನ್ನು ಮುಂದೆ ಆರಂಭವಾಗುವುದು ಅತ್ಯಂತ ಕುತೂಹಲಕಾರಿ ಘಟ್ಟ, ಅಯೋಧ್ಯಾಕಾಂಡ. ಅಯೋಧ್ಯೆಯ ಸಿಂಹಾಸನ ಏರಲು ರಾಮ ಸಜ್ಜಾಗುತ್ತಿದ್ದಾನೆ. ಪ್ರಜೆಗಳೆಲ್ಲರೂ ತಮ್ಮ ಪ್ರೀತಿಯ ರಾಮ ರಾಜನಾಗುವುದನ್ನು ನೋಡಲು ಕಾತರರಾಗಿದ್ದಾರೆ. ಆದರೆ ಅರಮನೆಯ ಒಳಗೆ ಸಂಚೊಂದು ರೂಪಿತವಾಗ್ತಿದೆಯೇ? ರಾಮನಿಗೆ ಪಟ್ಟಾಭಿಷೇಕವಾಗುತ್ತದೆಯೇ ಅಥವಾ ವಿಧಿ ಬೇರೆಯದೇ ಆಟವಾಡಲಿದೆಯೇ? ತಿಳಿಯಲು ತಪ್ಪದೆ ವೀಕ್ಷಿಸಿ ನಮ್ಮ ಮುಂದಿನ ಭಾಗ 12, ರಾಮನಿಗೆ ಕಿರೀಟ ಧಾರಣೆಯ ಭಾಗ್ಯ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರಹದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.